ಎಲ್ಲರ ಒಂದೇ ಸರಿಯಾಗಿ ನಾವು ಪ್ರೀತಿ ಮಾಡುವುದಾಗಿರ್ಬೇಕು. ನೆನಪಿರಲಿ, ಯಾರ ಮೇಲೆ ಯಾರೇ ಕೂಡ ಜಗಳ ಬೇಡ, ಯಾರ ಮೇಲೆ ಯಾರು ಕೂಡ ಅಸೂಯೆ ಬೇಡ, ಯಾತದಲ್ಲಿ ಯಾರು ಕೂಡ ವಿರೋಧತ್ವ ಬೇಡ. ಎಲ್ಲರ ಸಂಘ ಹೊಂದಾಣಿಕೆ ಇರುತ್ತದೆ. ಒಂದು ಮಾತುಗಳನ್ನು ಬರ್ತದೆ, ಹೆಚ್ಚು ಕಡಿಮೆ ಆಗ್ತದೆ, ಒಂದು ಹೆಚ್ಚು ಕಡಿಮೆ ಆಗ್ತದೆ. ಕುಟುಂಬದಲ್ಲಿ ಅಷ್ಟೇ, ಎಲ್ಲೇ ಅಷ್ಟೇ, ಸಭೆಗಳಷ್ಟೇ, ಏನೋ ಒಂದು ಹೆಚ್ಚು ಕಡಿಮೆ ಆಗ್ತದೆ. ಆದ್ರೂ ಕೂಡ ಏನು ಮಾಡಬೇಕು, ನಾವು ಅದನ್ನು ಮರ್ತೋಗ್ಬಿಟ್ಟು ಎಲ್ಲ ಹೊಂದಾಣಿಕೆ ಇರಬೇಕು. ತಾಯಿ ತಂದೆ ಮಕ್ಕಳಿಗೂ, ಮಕ್ಕಳಿಗೂ ತಂದೆ ತಾಯಿಗಳಿಗೂ, ಅಥವಾ ಅಣ್ಣ ತಮ್ಮ ತಂಗಳಿಗೂ, ವಿಶ್ವಾಸಗಳಿಗೂ, ಸೇವೆಗಳಿಗೂ ಏನೋ ಒಂದು ಬರ್ತದೆ. ನಾವು ಬಂದಾಗ ಏನು ಮಾಡಬೇಕು, ನಾವಲ್ಲ ಅದನ್ನು ಸಹಿಸಿಕೊಂಡು ಒಬ್ರಿಗೊಬ್ರು ವಿನಯರಾಗಿದ್ದರೆ ಆಗ ದೇವರನ್ನು ಕಾಪಾಡ. ನಾವು ಒಟ್ಟಾಗಿರೋಕ್ಕೆ ದೇವರು ಬಿಡೋದಿಲ್ಲ. ಏನು ಸ್ವಾಮಿ ಹೇಳ್ತಾನೆ, ನಾನು ನನ್ನ ತಂದೆಯಲ್ಲಿದ್ದೀನಿ, ತಂದೆ ನಾನಿದ್ದೇನೆ, ತಂದೆ ನನ್ನ ಒಟ್ಟಿಗನಾಗಿ ಬಿಡಲೆಂಬುದಾಗಿದ್ದೇನೆ, ತಂದೆ ನನ್ನನ್ನು ಒಟ್ಟಿಗನಾಗಿ ಬಿಡಲೆಂಬುದಾಗಿ. ಹಲ್ಲೆಲೂಯಾ. ನಾವು ಪ್ರಿಯ ದೇವರ ಮಕ್ಕಳು, ದೇವರು ನಮ್ಮ ಕೃಪೆಯಿಂದ ಕಾಪಾಡ್ಕೊಂಡು ಸಹಾಯ ಮಾಡಲಿ. ಈಗ ನಾವು ಆರಂಭಿಸಿ ನಾವೆಲ್ಲರೂ ಜೋರಾದ ಧ್ವನಿಯಿಂದ ಸ್ತೋತ್ರ 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 ಎಂಬುದಾಗಿ ಹೇಳೋಣವೇ. ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ ರಾಜ. ಯಾಕಂದರೆ ಆತನು ಹೇಳಿದ್ದಾನೆ, ಯಾರು ಆತನಿಗೆ ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ಧನ್ಯರು ಎಂಬುದಾಗಿ. ಹಾಗಾಗಿ ನಾವೆಲ್ಲರೂ ಸೇರಿ ಒಟ್ಟಾಗಿ ನಮ್ಮ ಪೂರ್ವಕವಾಗಿ ನಮ್ಮ ಒಂದು ಕರ್ತನೆ ಅಪ್ಪ, ನಮ್ಮ ಒಂದು ಮನಸ್ಸಿನ ಪೂರ್ವಕವಾಗಿ ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಎಂಬುದಾಗಿ ಹೇಳೋಣ. ಯಾಕಂದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಬಲದಿಂದ ದೇವರನ್ನು ಆರಾಧಿಸು ಎಂಬುದಾಗಿ. ಸ್ತೋತ್ರ ಕರ್ತನೆ ರಾಜ. ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ. ಎಲ್ಲರೂ ನಾವು ಪ್ರಾರ್ಥಿಸುವ ಮೇಲೆ ಎಲ್ಲರೂ ಸ್ತೋತ್ರ 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 ಎಂಬುದಾಗಿ ಹೇಳೋಣ.